ಯುದ್ಧದಿಂದ ನಲುಗಿರುವ ಜಗತ್ತಿಗೆ ಇಂದೇ ಗುಡ್ ನ್ಯೂಸ್ ಸಿಗತ್ತಾ? ಇಂದೇ ಅಂತ್ಯವಾಗತ್ತಾ ಅಮೆರಿಕ ಇರಾನ್ ಯುದ್ಧ? ಯುದ್ಧದಿಂದ ನಲುಗಿರುವ ಜಗತ್ತಿಗೆ ಇಂದೇ ಗುಡ್ ನ್ಯೂಸ್. ಇಂದೇ ಅಂತ್ಯವಾಗತ್ತಾ ಅಮೆರಿಕ ಇರಾನ್ ಯುದ್ಧ? ಬರ್ತ್ಡೇ ದಿನವೇ ಟ್ರಂಪ್ ಅತಿದೊಡ್ಡ ಘೋಷಣೆ. ಅಮೆರಿಕ ಇರಾನ್ ಶಾಂತಿ ಒಪ್ಪಂದಕ್ಕೆ ಇಂದೇ ಸಹಿ. ಶಾಂತಿ ಒಪ್ಪಂದಕ್ಕೆ ಇಂದೇ ಸಹಿ ಹಾಕುವುದಾಗಿ ಘೋಷಣೆ ಮಾಡಿದ್ದಾರೆ ಟ್ರಂಪ್. 80ನೇ ವಸಂತಕ್ಕೆ ಕಾಲಿಟ್ಟಿರೋ ಅಮೆರಿಕ ಅಧ್ಯಕ್ಷ ಟ್ರಂಪ್ ಸಹಿ ಹಾಕಿದ ತಕ್ಷಣ ಹಾರ್ಮುಜ್ ಜಲಸಂಧಿ ಎಲ್ಲರಿಗೂ ಮುಕ್ತ. ಯುದ್ಧದಿಂದ ಈಗ ಆಲ್ರೆಡಿ ಎಲ್ಲಾ ರಾಷ್ಟ್ರಗಳು ಕೂಡ ನಲುಗ್ತಾ ಇದೆ. ಕೇವಲ ಅಮೆರಿಕ ಮತ್ತೆ ಇರಾನ್ ಅಷ್ಟೇ ಈ ಒಂದು ಯುದ್ಧದ ಎಫೆಕ್ಟ್ ಅನ್ನ ಅನುಭವಿಸ್ತಾ ಇಲ್ಲ. ಬೇರೆ ಬೇರೆ ರಾಷ್ಟ್ರಗಳಿಗೂ ಕೂಡ ಸಾಕಷ್ಟು ಸಮಸ್ಯೆಗಳಾಗಿದ್ದಾವೆ. ಅದರಲ್ಲೂ ಕೂಡ ಈ ಒಂದು ಹಾರ್ಮುಜ್ ಜಲಸಂಧಿ ಕ್ಲೋಸ್ ಆಗಿರೋದ್ರಿಂದ ಈ ಒಂದು ಕ್ಲೋಸ್ ಆಗಿರೋದಕ್ಕೆ ಸಂಬಂಧಪಟ್ಟಂತೆ ಬೇರೆ ರಾಷ್ಟ್ರಗಳಲ್ಲೂ ಕೂಡ ಅತಿ ದೊಡ್ಡ ಸಮಸ್ಯೆಗಳಾಗ್ತಾ ಇದೆ. ಈ ಒಂದು ತೈಲದ ರೇಟ್ ಕೂಡ ಹೆಚ್ಚಳ ಆಗ್ತಾ ಇದೆ. ನೀವು ಕೂಡ ಗಮನಿಸಿದ್ರಿ ಭಾರತದ ಮೇಲೆ ಯಾವ ರೀತಿ ಎಫೆಕ್ಟ್ ಆಯ್ತು ಈ ಒಂದು ಯುದ್ಧ ಅಂತ. ಅಮೆರಿಕ ಇರಾನ್ ಮಧ್ಯೆ ಹೇಗಿರಲಿದೆ ಶಾಶ್ವತ ಶಾಂತಿ ಒಪ್ಪಂದ ಎಂದು ವರ್ಚುವಲ್ ಸಭೆಯಲ್ಲಿ ಉಭಯ ದೇಶಗಳು ಭಾಗಿ. ಮಧ್ಯಸ್ಥಿಕೆ ವಹಿಸಿರುವ ರಾಷ್ಟ್ರಗಳು ಸಭೆಯಲ್ಲಿ ಭಾಗಿ. ಒಪ್ಪಂದದ ಪತ್ರದಲ್ಲಿ ಪರಸ್ಪರ ಡಿಜಿಟಲ್ ಸಹಿ. ಯುದ್ಧ ಅಂತ್ಯ ಬಗ್ಗೆ ವರ್ಚುವಲ್ ಸಭೆಯಲ್ಲಿ ಘೋಷಣೆ ಸಾಧ್ಯತೆ. ಒಪ್ಪಂದದಂತೆ ಕದನ ವಿರಾಮ 650 ದಿನಗಳವರೆಗೆ ವಿಸ್ತರಣೆ. ಒಪ್ಪಂದಕ್ಕೆ ಸಹಿ ಆಗ್ತಾ ಇದ್ದಂತೆ ಹಾರ್ಮುಜ್ ಜಲಸಂಧಿ ಓಪನ್. ಮುಂದಿನ ವಾರದಿಂದ ತಾಂತ್ರಿಕ ಮಟ್ಟದ ಮಾತುಕತೆ ಆರಂಭ. ಕದನ ವಿರಾಮ ಸಮಯದಲ್ಲಿ ಪರಮಾಣು ಕುರಿತು ಕೂಡ ಮಾತುಕತೆಯನ್ನ ಮಾಡುವ ಸಾಧ್ಯತೆಗಳಿದ್ದಾವೆ ಎಂದು ವರ್ಚುವಲ್ ಸಭೆಯಲ್ಲಿ ಉಭಯ ದೇಶಗಳು ಕೂಡ ಭಾಗಿಯಾಗುತ್ತೆ. ಅಂದ್ರೆ ಅಮೆರಿಕ ಮತ್ತೆ ಇರಾನ್ ಎರಡೂ ರಾಷ್ಟ್ರಗಳು ಕೂಡ ಭಾಗಿಯಾಗುತ್ತೆ. ಇದರ ಜೊತೆಗೆ ಏನು ಮಧ್ಯಸ್ಥಿಕೆಯನ್ನು ವಹಿಸಿದಂಥ ರಾಷ್ಟ್ರಗಳಿದ್ದಾವೆ, ಮಧ್ಯಸ್ಥಿಕೆ ವಹಿಸಿದಂತಹ ರಾಷ್ಟ್ರಗಳೂ ಕೂಡ ಭಾಗಿಯಾಗುತ್ತೆ. ಇನ್ನು ಒಪ್ಪಂದದ ಪತ್ರದಲ್ಲಿ ಪರಸ್ಪರ ಡಿಜಿಟಲ್ ಸಹಿಯನ್ನು ಕೂಡ ಮಾಡಲಾಗುತ್ತೆ. ಈ ಒಂದು ಯುದ್ಧ ಅಂತ್ಯದ ಬಗ್ಗೆ ಒಂದು ವರ್ಚುವಲ್ ಸಭೆಯಲ್ಲಿ ಘೋಷಣೆಯನ್ನು ಕೂಡ ಮಾಡಲಿದ್ದಾರೆ. ಒಪ್ಪಂದದಂತೆ ಕದನ ವಿರಾಮ 650 ದಿನಗಳವರೆಗೆ ವಿಸ್ತರಣೆಯನ್ನು ಕೂಡ ಮಾಡುವ ಸಾಧ್ಯತೆಗಳು ಕೂಡ ಇದ್ದಾವೆ. ಈ ಒಂದು ಕದನ ವಿರಾಮ ವಿಸ್ತರಣೆ ಆದ ನಂತರ ಅಂದ್ರೆ ಏನೀಗ ಶಾಂತಿ ಒಪ್ಪಂದಕ್ಕೆ ಸಹಿ ಆಗ್ತಾರೆ, ಅದಾದ ನಂತರ ಒಂದು ಹಾರ್ಮುಜ್ ಜಲಸಂಧಿ ಎಲ್ಲರಿಗೂ ಕೂಡ ಮುಕ್ತ ಆಗುತ್ತೆ. ಒಪ್ಪಂದ ವಿಚಾರವಾಗಿ ಇರಾನ್ ನಾಯಕರಲ್ಲೇ ದ್ವಂದ್ವ. ಇರಾನ್ ಅಮೆರಿಕ ನಡುವಿನ ಒಪ್ಪಂದಕ್ಕೆ ಇಂದು ಸಹಿ ಹಾಕಲ್ಲ. ಇರಾನ್ ವಿದೇಶಾಂಗ ಇಲಾಖೆ ವಕ್ತಾರ ಬಘಾಯಿ ಹೇಳಿಕೆ. ಒಪ್ಪಂದದಲ್ಲಿ ಪರಮಾಣು ಕುರಿತು ಚರ್ಚೆಯಾಗಿಲ್ಲ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಸ್ಪಷ್ಟವಾಗಿ ಈ ಒಂದು ಶಾಂತಿ ಒಪ್ಪಂದಕ್ಕೆ ಸಹಿ ಹಾಕ್ತೀವಿ ಅಂತ ಘೋಷಣೆ ಮಾಡಿದ್ದಾರೆ. ಮತ್ತೊಂದು ಕಡೆ ಇರಾನ್ ದ್ವಂದ್ವ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾ ಇದ್ದಾರೆ. ಯಾವುದೇ ರೀತಿಯ ಒಪ್ಪಂದ ಮುಂದಿನ ದಿನಗಳಲ್ಲಿ ನಾವು ಸಹಿಯನ್ನ ಹಾಕಬಹುದು. ಸದ್ಯಕ್ಕೆ ಈ ಒಂದು ಒಪ್ಪಂದದ ದಿನಾಂಕ ಇನ್ನೂ ಕೂಡ ಘೋಷಣೆ ಆಗಿಲ್ಲ ಅಂತ ಸದ್ಯಕ್ಕೆ ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಅದರ ಬೆನ್ನಲ್ಲೇ ಇರಾನ್ ಅಮೆರಿಕ ನಡುವಿನ ಒಪ್ಪಂದಕ್ಕೆ ಇವತ್ತು ಸಹಿ ಹಾಕಲ್ಲ ಅಂತ ಇರಾನ್ ವಿದೇಶಾಂಗ ಇಲಾಖೆ ವಕ್ತಾರ ಬಘಾಯಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಜೊತೆಗೆ ಒಂದು ಒಪ್ಪಂದದ ಸಂದರ್ಭದಲ್ಲಿ ಪರಮಾಣು ಕುರಿತು ಕೂಡ ಚರ್ಚೆಯಾಗಿಲ್ಲ ಅಂತ ಕೂಡ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಏಕೆಂತಂದ್ರೆ ಸಾಕಷ್ಟು ರಾಷ್ಟ್ರಗಳು ಇರಾನ್ ಮತ್ತೆ ಅಮೆರಿಕ ಯುದ್ಧವನ್ನ ನಿಲ್ಲಿಸಬೇಕು ಅಂತ ಮಧ್ಯಸ್ಥಿಕೆಯನ್ನು ವಹಿಸಿದ್ರು. ಸುಮಾರು ಸುತ್ತಿನ ಮಾತುಕತೆ ಕೂಡ ಮಾಡಿದ್ರು. ಆ ಒಂದು ಮಾತುಕತೆಯಲ್ಲಿ ಸಾಕಷ್ಟು ವಿಚಾರಗಳು ಚರ್ಚೆ ಆಯಿತು. ಅದರಲ್ಲೂ ಬಹಳ ಪ್ರಮುಖವಾಗಿ ಈ ಒಂದು ಹಾರ್ಮುಜ್ ಜಲಸಂಧಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಆಯಿತು. ಈ ಒಂದು ಹಾರ್ಮುಜ್ ಜಲಸಂಧಿ ನಮ್ಮ ಹಿಡಿತದಲ್ಲೇ ಇರಬೇಕು, ನಮ್ಮ ನಿಯಂತ್ರಣದಲ್ಲೇ ಇರಬೇಕು ಅಂತ ಇರಾನ್ನವರು ಬಿಗಿಪಟ್ಟು ಹಿಡ್ಕೊಂಡು ಕೂತಿದ್ರೆ, ಇಲ್ಲ ಈ ಒಂದು ಹಾರ್ಮುಜ್ ಜಲಸಂಧಿಯನ್ನ ನಮಗೆ ನೀವು ಬಿಟ್ಕೊಡಬೇಕು ಅಂತ ಕೂಡ ಅಮೆರಿಕಾದವರು ಕೂಡ ಬಿಗಿಪಟ್ಟನ್ನು ಹಿಡಿದಿದ್ರು. ಸದ್ಯಕ್ಕೆ ಸಾಕಷ್ಟು ಮಾತುಕತೆಯ ನಂತರ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಈ ಒಂದು ಶಾಂತಿ ಒಪ್ಪಂದಕ್ಕೆ ಸಹಿ ಹಾಕೋದಾಗಿ ಘೋಷಣೆ ಮಾಡಿದ್ದಾರೆ. ಆದರೆ ಇರಾನ್ ಅವರು ಈ ಒಂದು ಶಾಂತಿ ಒಪ್ಪಂದಕ್ಕೆ ಇವತ್ತು ಸಹಿ ಹಾಕಲ್ಲ ಅಂತ ಕೂಡ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ.